ನಮಸ್ಕಾರ ಸ್ನೇಹಿತರೆ, ನನ್ನ ಜೊತೆಗೆ ಚಂದ್ರಕಾಂತ್ ಎಸ್ ರೇವಣ್ಕರ್ ಅವರು ಶಿಕಾರಿಪುರದ ಆಮ್ ಆದ್ಮಿ ಪಾರ್ಟಿ ಅಧ್ಯಕ್ಷರಿದ್ದಾರೆ. ಅವ್ರ ಜೊತೆ ಏನು ಆಗ್ತಿದೆ ಶಿಕಾರಿಪುರದಲ್ಲಿ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ ಬನ್ನಿ. ಸರ್, ಪ್ರಮೋದ್ ನ್ಯೂಸ್ ವಾಹಿನಿಗೆ ಸ್ವಾಗತ. ನಿಮ್ಮ ಏನು ಹೋರಾಟ ಇದೆ ಈಗ ಪತ್ರಿಕೆಗಳಲ್ಲಿ ಬರ್ತಾ ಇದೆ, ಅದರ ಬಗ್ಗೆ ದಯವಿಟ್ಟು ನಮ್ಮ ವೀಕ್ಷಕರಿಗೆ ತಿಳಿಸಿ ಸರ್. ಈಗ ಶಿಕಾರಿಪುರದಲ್ಲಿ ನಾನು ಆಮ್ ಆದ್ಮಿ ಪಾರ್ಟಿಯಲ್ಲಿ ಒಂದು 10-12 ವರ್ಷದಿಂದನೂ ವರ್ಕ್ ಮಾಡ್ತಾ ಇದ್ದೇನೆ. ಕಾರಣ ಅಲ್ಲಿ 2017ರಲ್ಲಿ ನನಗೊಂದು ಅಲ್ಲಿ ಪುರಸಭೆ ಕಾರ್ಮಿಕರವರು ಅಂದರೆ ಸ್ವೀಪರ್ ಕೆಲಸ ಮಾಡ್ತಾರೆ. ಒಂದು 29 ಕುಟುಂಬ ಇದೆ. ಅಂದರೆ ಖಾಸಗಿ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ 100/110 ಜಾಗ. ಅದರಲ್ಲಿ ಖಾಸಗಿ ಬಸ್ ಸ್ಟ್ಯಾಂಡಲ್ಲಿ ಕಮ್ಮಿ ಅಂದರೂ ಒಂದು 30 ಜನ ಮನೆಗಳು ಗುಡಿಸಲು ಕಟ್ಕೊಂಡು ಸುಮಾರು 70-80 ವರ್ಷದಿಂದ ಅಲ್ಲಿ ವಾಸವಾಗಿದ್ದಾರೆ. ಅದನ್ನೇ ಇಲ್ಲಿ ಏನಾಗಿದೆ ಅಂತ ಕೇಳಿದ್ರೆ, ಪುರಸಭೆ ಕೌನ್ಸಿಲರ್ ಇಬ್ಬರು ಅದನ್ನ ಮನೆಗಳನ್ನ ಯಾವ ರೀತಿ ಕಬಳಿಸ್ಬೇಕಂತ ಹೇಳಿದ್ರೆ ಫೋರ್ಜರಿ ದಾಖಲೆ ಸೃಷ್ಟಿ ಮಾಡಿಬಿಟ್ಟು ಅವ್ರಿಗೆ ಗೊತ್ತೇ ಇಲ್ಲ. ಯಾಕಂದ್ರೆ ಸ್ವೀಪರ್ ಕೆಲಸ ಮಾಡೋರು ಹೆಬ್ಬಟ್ಟು, ಅವ್ರಿಗೇನು ಮಾಹಿತಿ ಇರಲಿಲ್ಲ. ಮಾಹಿತಿ ಯಾವಾಗ ಗೊತ್ತಾಯ್ತು ಅಂದ್ರೆ, ಅವ್ರನ್ನ ಕರೆಂಟ್ ಬಿಲ್ ಅವರು ಪಾರ್ಟಿ ಹೆಸರು ಮಾಡ್ಕೊಂಡ ಈ ಸೊತ್ತು ಕೂಡ ಅವ್ರ ಹೆಸರಿಗೆ ಮಾಡ್ಕೊಂಡ್ಮೇಲೆ ಕರೆಂಟ್ ಬಿಲ್ ಇವರಿಂದ ಬದಲಾವಣೆ ಆದಮೇಲೆ ಇವ್ರಿಗೆ ಗೊತ್ತಾಯಿತು. ಕೊನೆಗೆ ಹೋಗ್ಬಿಟ್ಟು ನಮ್ಮ ಹತ್ರ ಬಂದಾಗ ಈ ಥರ ರೆಕಾರ್ಡ್ ಎಲ್ಲ ನೋಡಿದಾಗ ತಕ್ಷಣ ನಾನು ಅದನ್ನು KEB ಆಫೀಸ್ಗೆ ಹೋಗ್ಬಿಟ್ಟು ಯಾಕ್ರಿ ಇದನ್ನು ಬದಲಾವಣೆ ಮಾಡಿದ್ರಿ ಅಂತ ಕೇಳಿದ್ರೆ, ಇಲ್ಲರಿ ಅವ್ರು ಈ ಸೊತ್ತು ಅಂದರೆ ಫೋರ್ಜರಿ ದಾಖಲೆ ಆಗಿದೆ, ದಾಖಲೆ ಸಮೇತ ನಾನು ಕೊಡ್ತೇನೆ ಅಂತ ಹೇಳಿದ್ಮೇಲೆ ಆಮೇಲೆ ಕರೆಂಟಿನ ಈ ಥರ ಅಗ್ರಿಮೆಂಟ್ ಅವ್ರ ಹೆಸರಿಗೆ 30-40 ವರ್ಷದಿಂದ ಇವ್ರ ಹೆಸರು ಅಗ್ರಿಮೆಂಟ್ ಇದೆ. ಅಂದರೆ ಪುರಸಭೆಯಿಂದ ನಿರಪೇಕ್ಷಣಾ ಪತ್ರಗಳನ್ನು ಕೊಟ್ಟಿದ್ದಾರೆ. ಆದರೂ ಕೂಡ ಇದನ್ನು ಬದಲಾವಣೆ ಮಾಡೋದು ತಪ್ಪಲ್ವಾ? ಅಗ್ರಿಮೆಂಟ್ ಇವ್ರ ಹೆಸರಿಗೆ ಇದೆ, ವಾಸವಾಗಿದ್ದರು. ಯಾರೋ ಒಂದು ಫೋರ್ಜರಿ ದಾಖಲೆ ಮಾಡ್ಕೊಂಬಂದು ನೀವು ಅವ್ರ ಹೆಸರಿಗೆ ಖಾತೆ ಮಾಡಿದ್ರಿ ಅಂದಾಗ ತಕ್ಷಣ ಅವ್ರನ್ನ ಕರೆಂಟ್ ಬಿಲ್ ಬದಲಾವಣೆ ಮಾಡಿದರು. ಕೊನೆಗೆ ಇವ್ರ ಮನೆ ಬಗ್ಗೆ ಇವ್ರಿಗೆ ಒತ್ತಡ, ಇವರಿಗೆ ಕಿರುಕುಳ ಕೊಡೋದು, ಧಮಕಿ ಹಾಕೋದು, ಇವರಿಗೆ ಬಿಡ್ಸೋಕ್ಕೆ ಏನು ಬೇಕೋ ಟ್ರೈ ಮಾಡ್ತಾಯಿದ್ರು. ಕೊನೆಗೆ ನಾನು ಇವ್ರಿಗೆ ಧೈರ್ಯ ಹೇಳಿದೆ, ಯಾವುದೇ ಕಾರಣಕ್ಕೂ ನೀವು ಮನೇನ ಬಾಗಿಲಾಕಿ ಒಂದು ವಾರಗಂಟಲೆ ಬಿಟ್ಟು ಹೋಗಬೇಡಿ. ಯಾಕಂತ ಹೇಳಿದ್ರೆ ಎಷ್ಟೊತ್ತಿನಾಗ ಬೇಕಾದ್ರೆ ಅದನ್ನು ನಿಮಗೆ ಡೆಮಾಲಿಷ್ ಮಾಡಿ ತಗೊಂಡು ತಮ್ಮ ಹೆಸರು ಮಾಡ್ಕೊಳ್ಳಿ. ಯಾಕಂದರೆ ಪುರಸಭೆ ಅಧಿಕಾರ ಇದೆ, ಕೌನ್ಸಿಲರ್ ಆಗಿದ್ದಾರೆ ಇಬ್ಬರು ಕೂಡ. ಅದರಲ್ಲಿ ಏನಾಗಿದೆ, ಶಿಕಾರಿಪುರ ಮುಖ್ಯಮಂತ್ರಿಗಳ ಏರಿಯಾ. ಅಲ್ಲಿ ಕಮ್ಮಿ ಅಂದರೆ 30-35 ವರ್ಷದಿಂದ ಪುರಸಭೆ ಆಳಕ್ಕೆ ಪುರಸಭೆ ಮುಖ್ಯಮಂತ್ರಿ BS ಯಡಿಯೂರಪ್ಪನ ಮಕ್ಕಳ ಕೈಯಲ್ಲಿ ಇದೆ. ಆದರೆ ಅವರು ಕೂಡ ಇದ್ರ ಬಗ್ಗೆ ಲೇಜಿ ಮಾಡ್ತಾ ಇದ್ದಾರೆ. ಇದನ್ನು ನಾನು ಕೈ ಹಾಕಿದ್ರೆ ಏನಾಗುತ್ತೆ ಅನ್ನೋದು ಅವ್ರಿಗೆ ಸಪೋರ್ಟ್ ಮಾಡಬೇಕು ಅನ್ನೋದು ಮಾಡಲಿಲ್ಲ. ಯಾರಿಗೆ? ಆ ಕಾರ್ಮಿಕರ ಪರವಾಗಿ ಇವತ್ತಿಗೂ ಮಾಡಿಲ್ಲ. ಕಾರಣ ನಾನು ಕೊನೆಗೆ ಏನು ಮಾಡಿದ್ರೆ ಅಂದರೆ, ಲೋಕಾಯುಕ್ತಕ್ಕೆ ನಾನು 2020ರಲ್ಲಿ ಬೆಂಗಳೂರು ಲೋಕಾಯುಕ್ತಕ್ಕೆ ಹಾಕಿದ್ವಿ. ಆ ಲೋಕಾಯುಕ್ತಕ್ಕೆ ಆದಮೇಲೆ ತನಿಖೆಗೆ ಬಂದಿದೆ. ತನಿಖೆಗೆ ಬಂದ ಅಲ್ಲ 8-9 ತಿಂಗಳಾಗಿದೆ DC ಅವರಿಗೆ. DC ಇಂದ ಶಿಕಾರಿಪುರಕ್ಕೆ ತನಿಖೆ ನಡೀತಾ ಇದೆ. ಅಲ್ಲಿ ಕೂಡ ಮೀನಾಮೇಷ ಮಾಡ್ತಾಯಿದ್ರು. ಕೊನೆಗೆ ನಾನು ಅದನ್ನು ತುಂಬ ಅವ್ರಿಗೆ ಒತ್ತಡ ಮಾಡಿ ಜನಾಂಗ ಕರ್ಕೊಂಡು ಹೋಗಿ ಪ್ರೆಷರ್ ಮಾಡಿದ್ಮೇಲೆ ಈಗ ತನಿಖೆ ಶಿಕಾರಿಪುರದಲ್ಲಿ ನಡೀತಾ ಇದೆ. ಆಮೇಲೆ ಸರ್ವೆ ಮಾಡ್ತಾ ಬಂದರು. ಸರ್ವೇದಲ್ಲಿ ಕೂಡ ಕನಿಷ್ಠ ಅಂದರೆ ಒಂದು ಎಮ್ಮ ಅಳಲನ್ನು ನೋಡಿಬಿಟ್ರೆ ಚಿಕ್ಕಮ್ಮ ಅಂತೇಳಿ ಆ ಎಮ್ಮ ಏನಾಗಿದೆ ಅಂತ ಕೇಳಿದ್ರೆ, ಆ ಮನೇನ ವಾಸವಾಗಿದ್ದೆ ನಾವು ಮಗಳ ಮನೆಗೆ ಹೋಗಿ 8 ದಿವಸ ಆಗಿದೆ. ಮನೆಗೆ ಹೋಗ್ಬರೊಳಗೆ ಆ ಮನೆ ಗುಡಿಸಲು ಹೊರಗೆ ಇದ್ದಾಗ ಸಿಮೆಂಟಿನ ಇಟ್ಟಿಗಿಂತ ದೊಡ್ಡಗೆ ಒಂದು 2 ರೂಮ್ ಕಟ್ಟಿದಂಗೆ ಕಟ್ಟಿ ಒಳಗಿಂದ ಅವ್ರ ಸಾಮಾನು ಬಂದ ಮೇಲೆ ಆ ಸಾಮಾನನ್ನು ತೊಗೊಂಡೋಗಮ್ಮ ಅಂತೇಳಿ ಎಮ್ಮಗೆ ಜೋರು ಮಾಡಿಬಿಟ್ಟು ಕೊಟ್ಟಿದ್ದಾರೆ. ಆ ಎಮ್ಮ ಅವತ್ತು ಸಾಗರದಿಂದ ತನಿಖೆಗೆ AC ಅವರು ಬಂದಿದ್ದಾರೆ, ತಹಶೀಲ್ದಾರ್ ಕಡೆಯವರು ಬಂದಿದ್ದಾರೆ, ಆಮೇಲೆ ಪುರಸಭೆ ಮುಖ್ಯಾಧಿಕಾರಿಗಳು ಬಂದಿದ್ದಾರೆ. ಅವ್ರ ಎದುರಿಗೆ ಕಣ್ಣೀರು ಹಾಕ್ತಾ ಇದ್ದಾರೆ. ನಾನು ಊರಿಗೆ ಮಗಳ ಮನೆಗೆ ಹೋದಾಗ ಇದನ್ನು ಈ ಥರ ಕಟ್ಕೊಂಡಿದ್ದಾರೆ ಅಂತೇಳಿ. ಅಂದರೆ ಶಿಕಾರಿಪುರದಲ್ಲಿ ಒಬ್ಬ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇದ್ದರೂ ಕೂಡ ಇದ್ರ ಬಗ್ಗೆ ಕನಿಕರ ಇಲ್ಲ ಅಂತ ಕೇಳಿದ್ರೆ, ನಮ್ಮ ಶಿಕಾರಿಪುರ ಯಾವ ಮಟ್ಟದಲ್ಲಿ ಇದೆ ಅಂತ ನೀವು ನೋಡಿ. ಸಾಮಾನ್ಯವಾಗಿದ್ದರು ಈಗ ಹೇಳ್ತಾರೆ, ಮೋದಿಜಿ ಕೂಡ ಹೇಳ್ತಾರೆ ಪುರಸಭೆ ಕಾರ್ಮಿಕರನ್ನು ಮೇಲ್ಮಟ್ಟಕ್ಕೆ ಅವ್ರಿಗೆ ತರಬೇಕು ಅಂತ ಹೇಳ್ತಾರೆ. ಆದರೆ ಇವತ್ತು ನಮ್ಮ ಶಿಕಾರಿಪುರದಲ್ಲಿ ನಡೀತಾ ಇರೋದು ಅಂದರೆ ಇಷ್ಟೊಂದು ಆ ಕೀಳ್ಮಟ್ಟದಲ್ಲಿ ನೋಡ್ತಾ ಇದ್ದಾರೆ ಅಂತ ಕೇಳಿದ್ರೆ, ಆ ಕುಟುಂಬನ ಒಡೆದು ಹಾಕಿ ಏನಾದ್ರು ಮಾಡಿ. ಯಾಕಂದರೆ ಅದು ಶಿಕಾರಿಪುರ ಖಾಸಗಿ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಇರೋದ್ರಿಂದ ಅದು ಬೆಲೆ ಬಾಳುವ ಜಾಗ ಆಗಿರೋದ್ರಿಂದ ಏನಾದ್ರು ಮಾಡಿ ಇವ್ರಿಗೆ ಕಿತ್ತೋಗ್ಯಾನ ಅಂತ ಹೇಳಿದ್ರು. ಆದರೆ ಅವರು ಮನೆ ಗುಡಿಸಲು ಕಟ್ಕೊಂಡಿರೋದು ಬೆಳಗ್ಗೆ 5 ಗಂಟೆಗೆ ಬಂದರೆ ಸಂಜೆ 5 ಗಂಟೆವರೆಗೆ ಕೆಲಸಕ್ಕೆ ಹೋಗ್ತವೆ. ಇಲ್ಲಿ ಬಂದು ಅದನ್ನು ಗುಡಿಸಲು ಕಳ್ಕೊಂಡ್ಬಿಟ್ಟು ಎಲ್ಲಿ ವಾಸವಾಗಿ ಅದನ್ನು ನೋಡೋರಾದರೂ ಬೇಡವಾ? ಶಿಕಾರಿಪುರ ಕೌನ್ಸಿಲರ್ ಮೀಟಿಂಗ್ನಲ್ಲಿ ಕೂಡ ನಾನು ಅದನ್ನು ಹೋಗಿ ನಾನು ಎಷ್ಟೋ ದಿನ ಪ್ಲೆಜರ್ ಮಾಡಿದ್ದೇನೆ. ಈಗ ಆಮ್ ಆದ್ಮಿ ಪಾರ್ಟಿ ನಾನಾಗಲೇ ಪ್ರಕಾಶ್ ಕೋನಪರ್ ಅಂತ ನನ್ನ ಜೊತೆಗೆ ಸ್ನೇಹಿತರಿದ್ದಾರೆ, ಅವರು ಕೂಡ ಆಮ್ ಆದ್ಮಿಯಲ್ಲಿದ್ದಾರೆ. ನಾವೆಲ್ಲರೂ ಹೋರಾಟಕ್ಕೆ ನಿಂತಿದ್ದಕ್ಕೆ ಈಗ ಅವ್ರಿಗೆ ಸ್ವಲ್ಪ ನೆಮ್ಮದಿ ಇದೆ. ಈಗಲೂ ಕೂಡ ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ, ತಾವು ಇದರ ಬಗ್ಗೆ ಥ್ರೂಔಟ್ ಸ್ಟೇಟ್ನಲ್ಲಿ ರಾಜ್ಯದ ಮಂತ್ರಿವರೆಗೂ ಮುಟ್ಲಿಂದ ಅಲ್ಲಿವರೆಗೂ ನಾವು ಕೆಲಸ ಮಾಡ್ತಾನೆ ಬಂದಿದ್ದೇವೆ. ರಾಜ್ಯದ ನಮ್ಮ ಮಂತ್ರಿವರೆಗೂ ಮುಟ್ಟಂಗೆ ಮಾಡಿದ್ದೀವಿ. ನಮ್ಮ ಆಮ್ ಆದ್ಮಿ ಪಾರ್ಟಿಯಲ್ಲಿ ನಮ್ಮ ಸ್ಟೇಟ್ ಲೆವೆಲಲ್ಲಿ ಕೂಡ ಪೃಥ್ವಿ ರೆಡ್ಡಿ ಅವರಿಗಾಗಲಿ, ಸಂಚಿತ್ ಸೇಹಾನೆ ಆಗಿರಲಿ, ಅವರಿಗೆಲ್ಲರಿಗೂ ನಾನು ಮಾಹಿತಿ ಕೊಟ್ಟಿದ್ದೀನಿ. ಅವರು ಕೂಡ ಎನಿ ಟೈಮ್ ನಿಮ್ಮ ಇದಕ್ಕೆ ಸಪೋರ್ಟಿಗೆ ನಾವು ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ.
ನಾನು ಹೇಳೋದಿಷ್ಟೇ, ಆ ಜನಾಂಗಕ್ಕೆ ನೆಮ್ಮದಿ ಸಿಗೋವರೆಗೂ ಆ ಜಾಗ ಕಬಳಿಸಕ್ಕೆ ಹೋದ್ರೆ ಎಷ್ಟರೇ ಏನೋ ತೊಂದರೆ ಬಂದರೂ ಕೂಡ ನಾವು ಜೊತೆ ನಿಂತು ಕೆಲಸ ಮಾಡ್ತೀವಿ ಅಂತ ನಾವು ಧೈರ್ಯವಾಗಿ ಅವ್ರ ಜೊತೆಗೆ ಇದ್ದೇವೆ. ಆದರೂ ಕೂಡ ನಾವು ಕುಟುಂಬ ರಾತ್ರಿ ಹಗಲ್ಕೊಂಡು ನಿದ್ದೆ ಮಾಡಿದೆ ಇವತ್ತು. ಯಾಕಂದರೆ ಎಷ್ಟೊತ್ತು ಬೇಗ ತೆಗಿಸ್ತಾರೆ ಅಂತ ಗೊತ್ತಿಲ್ಲ. ಇನ್ನೊಂದು ಕೆಲಸ ಏನಂದರೆ, ಆ ಯಮ್ಮ ಅಲ್ಲಿ ಏನಾಗಿದೆ ಅಂದರೆ, ಆ ಯಮ್ಮ ಚಿಕ್ಕಮ್ಮ ಅನ್ನೋದಕ್ಕೋಸ್ಕರ ಆ ಯಮ್ಮ 1,80,000 ರೂಪಾಯಿ ದುಡ್ಡು ತೊಗೊಂಡಿದೆ. ಯಾಕಂದರೆ ಸಾಲ, ಅವ್ರಿಗೆ ಸಾಲ ಹೇಗೆ ಕೊಡ್ತಾರೆ ಅಂತೇಳಿ, ಸಾಲಕ್ಕೆ 4% 5% ಬಡ್ಡಿ. ಅವರು ATM ಕೂಡ ಅವ್ರ ಹತ್ರ ಇದೆ. ಆ ಯಮ್ಮ ಹೇಳ್ತಾ ಇದ್ದೆ, ನನ್ನ ಹೇಳೋದು ಬೇಡ, ಆ ಯಮ್ಮ ನಾನು ಎಷ್ಟೋದ್ರಿಗೆ ಹೇಳ್ತಾ ಇದ್ದೆ, ನಾನು ATM ಕೂಡ ಅವ್ರ ಹತ್ರ ಇದೆ ರೀ. ತಿಂಗಳ ನಾನು ಬಂದ್ಕೊಳ್ಳೆ ಅವ್ರಿಗೆ ನನ್ನ ಸಂಬಳ ಬಂದ್ಕೊಳ್ಳೆ ಅವ್ರಿಗೆ ಬಡ್ಡಿ ಮುರ್ಕೊಂಡ ಮೇಲೆ ನಾನು ಉಳಿದದ್ದನ್ನು ದುಡ್ಡು ತಗೋಬೇಕು. ಈ ರೀತಿ ಆ ಜನಾಂಗ ಜೀವನ ಮಾಡ್ತಿರ್ಬೇಕಾದ್ರೆ ಅವ್ರಿಗೆ ರಕ್ಷಣೆಗೆ ನಮ್ಮ ತಾಲೂಕಿನಲ್ಲಿ MP ಇದ್ದಾರೆ, ಆಮೇಲೆ MLA ನಮ್ಮಲ್ಲೇ ಇದ್ದಾರೆ, ಮಾಜಿ ಮುಖ್ಯಮಂತ್ರಿ ಎರಡು ಸಾರಿ ಮುಖ್ಯಮಂತ್ರಿ ಆಗಿ 3 ಸಾರಿ ಮುಖ್ಯಮಂತ್ರಿ ಆದ್ರೂ ಕೂಡ ಅವ್ರಿಗೂ ಕೂಡ ಸ್ವಲ್ಪ ಆದರೂ ಕನಿಕರ ಬೇಡವಾ? ನಾನು ಕೇಳ್ತಾ ಇರೋದು ಇಷ್ಟೇ, ಆ ಜನಾಂಗ ಉಳಿಸ್ಲಿಕ್ಕೆ ನಾವು ಹೊರಟಿದ್ದೇವೆ. ಯಾವುದೇ ಕಾರಣಕ್ಕೂ ನಾನು ಹಿಂದಕ್ಕೆ ಸರಿಯಲ್ಲ ಅಂತ ಆಮ್ ಆದ್ಮಿ ಪಾರ್ಟಿಯಿಂದ ನಾನು ಅವ್ರಿಗೆ ಧೈರ್ಯ ಕೊಟ್ಟು ನಾನು ಮಾಡ್ತಾ ಇದ್ದೀನಿ. ಎಂಥ ಕಷ್ಟ ಬಂದಾಗಲೂ ಕೂಡ ನಾನು ಅವ್ರ ಜೊತೆ, ಯಾಕಂದರೆ 2 ವರ್ಷ ಯಮ್ಮನ ಮನೆ ಕರೆಂಟ್ ತೆಗೆದಿದ್ರು, 3 ಮನೆ ಕರೆಂಟನ್ನು. ಆ ಯಮ್ಮ ಮೇ 1 ತಾರೀಕು ಮೇ 1 2017ರಲ್ಲಿ ಆ ಯಮ್ಮನ ಮನೆ ಕರೆಂಟ್ ಮೀಟರ್ ಸಮೇತ ಕಿತ್ಕೊಂಡು ಹೋಗಿದ್ದಾರೆ. ಏಪ್ರಿಲ್ 30ನೇ ತಾರೀಕು, 1 ದಿವಸ ಮುಂಚೆ. ಯಾಕಂದರೆ ಈ ಮನೆ ಬಿಡಲಿ ಅನ್ನೋಕ್ಕೋಸ್ಕರ. ಆದರೂ ಯಮ್ಮ ಆ ಮೂಮೆಂಟ್ನಲ್ಲಿ ಬಂದು ನಮ್ಮ ಹತ್ರ ಬಂದಾಗ ಕರೆಂಟ್ ಮೀಟ್ರನ್ನು ಉಳಿಸ್ಕೊಟ್ಟಿವಿ. ಈಗ ಕರೆಂಟನ್ನು ಕೂಡ ನಾವೇ ಹಾಕ್ಸ್ಕೊಟ್ಟಿವಿ. ಆದರೆ ನಾವು ಹೇಳೋದಂದರೆ, ಆ ಜನಾಂಗಕ್ಕೆ ನಮ್ಮ ಶಿಕಾರಿಪುರ ತಾಲೂಕು ಜನಕ್ಕೂ ಕೂಡ ಬೇಡ್ಕೊಳ್ತಾ ಇದ್ದೀನಿ, ಆ ಜನಾಂಗ ಉಳಿಸ್ರಿ. ಯಾಕಂದರೆ ಆ ಕೆಲಸ ಮಾಡೋಂಥ ನಮ್ಮ ತಾಲೂಕಿನಲ್ಲಿ ಯಾರಾದರೂ ಬಟ್ ಮಾಡಿ ತೋರಿಸ್ರಿ, 80 ವರ್ಷದ ನಿಧಾನದ ನಾನು ಚಾಲೆಂಜ್ ಮಾಡಿ ತೋರಿಸ್ಕೊಡ್ತೀನಿ. ಫೋರ್ಜರಿ ದಾಖಲೆ ಮಾಡಿದ್ರು ಕೂಡ ಒಬ್ಬ ಬಾಲಾಜಿರಾವ್ ಅಂತ ಇದು ಮಾಡಿದರೆ, ಯಾರು ಇದಕ್ಕೆ 2017ರಲ್ಲಿ ಏನಾಗಿದ್ರೆ, ಬಾಲಾಜಿರಾವ್ ಒಂದ್ಸರಿ ಸಸ್ಪೆಂಡ್ ಆಗಿ ಹೋಗಿದ್ದಾರೆ. ಸಸ್ಪೆಂಡ್ ಆಗಿ ಅವ್ರಿಗೆ ಬೇರೆ ಕಡೆ ಅವ್ರಿಗೂ ಪ್ರಮೋಷನ್ ಮಾಡಿ, ಯಾಕಂದರೆ ಬೇರೆ ಕಡೆ ವರ್ಕ್ ಮಾಡ್ತಾಯಿದ್ರೆ ಮಾಡಿರೋದು ಅದೇ ಬಾಲಾಜಿರಾವ್ ಅಂತೇಳಿ. ಅವ್ರು ಸಸ್ಪೆಂಡ್ ಆದರೂ ಕೂಡ ಅವ್ರು ಈ ಕೆಲಸನ ಇದನ್ನೇ ಅವರೇ ಮಾಡಿರೋದು ಬಾಲಾಜಿರಾವ್ ಅಂತೇಳಿ. ಆದರೆ ಇದನ್ನು ಎಲ್ಲ ರಿಕಾರ್ಡ್ ಸಮೇತ ಕೊಟ್ಟಿದ್ದೀನಿ. ಎನಿ ಟೈಮ್ ಕೇಳಿದ್ದೀನಿ ಇದನ್ನು. ಇಲ್ಲಿ ಲೋಕಾಯುಕ್ತರು ಬಂದಾಗ ಜಡ್ಜ್ ಸಾಹೇಬ್ರು ಇದ್ರೆ ನಾನು ಕರೆದು ಎಲ್ಲ ವಿಚಾರ ಕೇಳಿದಾಗ ಅವರು ಅದನ್ನು ನೋಡಿಬಿಟ್ಟು ತಕ್ಷಣ ಅವರು ಅದನ್ನು DC ಅವ್ರಿಗೆ ಕಳಿಸ್ತಾನೆ, ಶಿವಮೊಗ್ಗ. DC-ಯಿಂದ ನಿಮಗೆ ಎನ್ಕ್ವೈರಿ ಬರುತ್ತೆ, ತಾವು ಇರೋದನ್ನು ಮಾಹಿತಿ ಅದನ್ನು ಸರ್ವೆ ಮಾಡಲಿ ಅಂತ ಹೇಳಿದ್ರೆ, ಸರ್ವೆಗೆ ಕೊಡಲಿಕ್ಕೂ ಕೂಡ 5-6 ತಿಂಗಳಿಂದನೂ ಕೂಡ ಸರ್ವೆ ಮಾಡ್ತಾನೆ ಇದೆ ಅಂತೇಳಿ ಇಲ್ಲಿ ಕಳಿಸ್ತಾಯಿದ್ರು. ಕೊನೆಗೆ ಶಿಕಾರಿಪುರ ಲೋಕಾಯುಕ್ತ ಬಂದು ಪ್ರತಿ ತಿಂಗಳು ಬರ್ತಾಯಿದ್ರೆ ಅವ್ರ ಹತ್ರನೂ ಕೂಡ ಹೇಳಿದ್ವಿ, ನೋಡಿ ಇಲ್ಲಿ ತನಿಖೆಗೆ ಅಂತ ಬಂದಿದೆ, ಈ ಥರ ಮೀನಾಮಾಷೆ ಮಾಡ್ತಾಯಿದ್ರಿ. ಇದನ್ನು ಇವ್ರಿಗೆ ಈಗಿರೋ ಚೀಫ್ ಆಫೀಸರ್ಗೆ ಹೇಳಿದ್ವಿ. ಯಾಕಂದರೆ ಈಗಿರೋ ಚೀಫ್ ಆಫೀಸರ್ ಕಡೆ ಮಾಡ್ತೇವ್ರಿ, ನಾನು ನಿಮಗೆ ತೊಂದರೆ ಕೊಡಲ್ಲ. ಅವರು ಕೂಡ ಹೇಳಿದ್ರೆ 100% ಈ ಜನಾಂಗದಕ್ಕೆ ನಾನು ಹೆಲ್ಪ್ ಮಾಡ್ತೇನೆ, ಈಗ ಕಾನೂನು ಏನಿದೆ, ನ್ಯಾಯ ಏನಿದೆ ಅವರು ಒದಗಿಸ್ಕೊಡ್ತೇನೆ ಅಂತ ಹೇಳಿದ್ದಾರೆ. ಈಗ ಅದು ಸರ್ವೆ ಆಗಿದೆ. ಈಗ ಮೊನ್ನೆ 28ನೇ ತಾರೀಕು ಶಿಕಾರಿಪುರದಲ್ಲಿ 106 ಜನರಿಗೆ ಪತ್ರಿಕೆಯರು ಬಂದಿದ್ದರು, ಆಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಬಂದಿದ್ದರು, ಅವರು ಮತ್ತು ತಹಶೀಲ್ದಾರ್ ಕಡೆಯವರು, ಪುರಸಭೆ ಮುಖ್ಯಾಧಿಕಾರಿಗಳು ಎಲ್ಲರೂ ಬಂದಿದ್ದಾರೆ. ಅವ್ರ ಹೆಸರಿಗೆ ತನಿಖೆ ಆಗಿದೆ. ನೆಕ್ಸ್ಟ್ ಅದಕ್ಕೆ ನ್ಯಾಯ ಯಾವ ರೀತಿ ಕೊಡ್ತಾರೆ ಅಂತ ಕಾಯ್ತಾ ಇದ್ದೀವಿ. ಒಂದು ವೇಳೆ ನ್ಯಾಯ ಸರಿಯಾಗಿ ಕೊಡದೇ ಇದ್ದರೂ ಕೂಡ ಅದನ್ನು ರಾಜ್ಯ ಮಟ್ಟದಲ್ಲಿ ನಾವು ಕರ್ಕೊಂಬಂದು ಆಮ್ ಆದ್ಮಿ ಪಾರ್ಟಿಯಿಂದ ಹೋರಾಟ ಮಾಡ್ತೀವಿ ಅಂತ ಇವತ್ತು ಹೇಳ್ಕೊಳ್ತಾ ಇದ್ದೀವಿ. ಧನ್ಯವಾದಗಳು ಸರ್.